ಬಾದಾಮಿ ಸುದ್ದಿ. ಬಕ್ರೀದ್ ಹಬ್ಬದ ಶಾಂತಿ ಸಭೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಶುಕ್ರವಾರ ನಡೆದ ಬಕ್ರೀದ್ ಹಬ್ಬ ಶಾಂತಿ ಸಭೆ. ಪ್ರಸನ್ನ ದೇಸಾಯಿ ಅವರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗೆ ಮುಚಿತವಾಗಿ ತಿಳಿಸಬೇಕು. ಕರೆಯದೆ ಬಂದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಸಭೆ ಕುರಿತು ಕಳೆದ ವರ್ಷ ನಡೆದ ಘಟನೆ ಈ ಸಭೆಗೆ ಮುಸ್ಲಿಂ ಬಾಂಧವರು ಕೂಡ ಕರೆಸಬೇಕು. ಯಾಕೆಂದರೆ ಕಳೆದ ವರ್ಷ ನೀವು ಬಕ್ರೀದ್ ಹಬ್ಬದ ಸಭೆ ಮಾಡಿದರು ಕೂಡ ಗೋ ಹತ್ಯೆ ಮಾಡಿದ್ದಾರೆ. ಮಾಹಿತಿ ನೀಡಿದವರ ಮೇಲೆ ಯಾಕೆ ಪ್ರಕರಣ ದಾಖಲು? ಪೊಲೀಸ್ ಇಲಾಖೆ ಕರ್ತವ್ಯದಲ್ಲಿ ವಿಫಲವಾದರೆ ಮತ್ತೆ ಗೋ ಹತ್ಯೆ ಆಗಿದ್ದು ಈ ಸಾರಿ ಕಂಡು ಬಂದರೆ ಅವತ್ತು ಹಿಂದೂಗಳಿಗೆ ಅದು ಕರಾಳ ದಿನ. ಇದು ನಿಮಗೆ ಎಚ್ಚರಿಕೆ ಎಂದು ತಿಳಿಸಿದರು. ಬಾದಾಮಿಯ ತಾಲೂಕಿನ ಸಮಸ್ತ ಹಿಂದೂಗಳ ಪರವಾಗಿ ಮಾತಾಡೋಣ ಅನ್ಕೊಂತೀನಿ. ಮತ್ತೆ ಅವ್ರೇನ್ ಹೇಳಿರಲ್ಲ ಅದು ಅತಿ ಕರೆಕ್ಟ್ ಆಗಿ ಐತಿ. ಹೋದ್ ಸಲ ಏನು ಅಹಿತಕರ ಘಟನೆ ನಡೀತು. ಈ ಸಲ ಏನಾರ ಬಹಳ ಇತ್ತು. ಹೋದ್ ಸಲ ಈ ಸಲ ಏನೋ ಒಂದೇ ಇರಲಿಲ್ಲ. ನಮ್ಮ ತಾಲೂಕಿನ ಇಂತ ವ್ಯವಸ್ಥೆ ಕಂಡು ಬಂದಿದ್ದ ಕರೆ ಅಂತಂದ್ರ ನಾವು ಈ ಹಬ್ಬನ ಹಿಂದೂಗಳು ಕರಾಳ ದಿನ ಅಂತ ಆಚರಿಸಬೇಕಾಗತ್ತೆ. ಇದು ನಮ್ಮ ಕಡೆಯಿಂದ ಈ ಇಂತ ಅಹಿತಕರ ಘಟನೆ ಆಗಲಾರ್ದ ನೀವು ನೋಡ್ಕೊಂತೀರ ಅಂತ ಹೇಳಿ ಮೇಲೆ ನಮಗೊಂದು ವಿಶ್ವಾಸ ಐತಿ ಸರ್. ದಯವಿಟ್ಟು ಹೆಚ್ಚಿನ ರೀತಿ ಒಳಗೆ ಇನ್ನೊಂದು ಮೇಲ್ ವ್ಯವಸ್ಥೆ ಮಾಡ್ಕೊಳಕ್ ಸಾಧ್ಯ ಐತಿ. ಇದೆಲ್ಲ ಮಾಡ್ಕೊಂಡು ನಮ್ಮ ಧರ್ಮಕ್ಕ ನಮ್ಮ ಭಾವನೆಗಳಿಗೆ ಏನೋ ಧಕ್ಕೆ ಬರಲಾರ್ದಂಗ ಹೇಳ್ಕೊಂತೀರಿ ಅಂತ ಹೇಳಿ ತಿಳ್ಕೊಂಡಿನಿ. ಅದನ್ನ ದಯವಿಟ್ಟು ಅವ್ರು ಹಾಕೋರಿ ಅಂತ ಹೇಳಿ ನಾವು ಮತ್ತೊಮ್ಮೆ ಮನವಿ ಮಾಡ್ತೀವಿ. ನಿಮ್ದಿ ಮೇಲೆ ಹೊಟ್ಟೆ ಮಾತಾಡ್ಬೇಕು. ಏನಿದ್ರು ನಮಗೆ ಮಾತಾಡಿ ಅವ್ರ ಯೂಸ್ ಮೇಲೆ ನಿಮ್ಗೂ ಅವಕಾಶ ಕೊಡ್ತದೆ. ಇಂಡಿಯಾಗ ಮಾತಾಡಿದ್ರೆ ಸಮಾಧಾನವಾಗಿ ಎಲ್ಲರೂ ಕೇಳೋದು. ಫಸ್ಟ್ ಟೈಮ್ ನಮ್ಮ ಕರೆದ ಹೇಗೆ ಕೆಲಸ ಹೋಗಿ ನಾವು ನೆಕ್ಸ್ಟ್ ಅವ್ರು ಕರೆದ ಹೇಳಿದ ಸದ್ಯಕ್ಕೆ ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ಅವ್ರಿಗೆ ಕಂಪಲ್ಸರಿ ನೀವು ಏನ್ ಹೇಳ್ಬೇಕಲ್ಲ ಹೇಳಿದ್ರು ಮಾಡಿದ್ರು ಹಂಗಾಗ್ಬೋದು. ಅವ್ರನ್ನ ನಮ್ಮ ಮಾಡಿ ಅವ್ರನ್ನ ಕರೀರಿ. ಅವ್ರನ್ನ ಕರೆದಂದ್ರೆ ಈ ಕಡೆ ಅವ್ರನ್ನ ನಮ್ಮನ್ನ ಕೂಡಿಸಿ ಮಾತಾಡ್ಸ್ರಿ. ಅಂದ್ರೆ ಅವ್ರಿಗೂ ಒಂದು ಇದಾಗುತ್ತೆ. ಹಂಗಾಗಿ ಗಲಾಟೆ ಆಗಿತ್ತು. ಇದು ನ್ಯಾಯ ಅಲ್ಲ. ನಾ ಹೇಳೋದೇನಂದ್ರ ಸಂಬಂಧಪಟ್ಟಿದ್ರೆ ನ್ಯಾಯ ನೀವು ಮಾಡ್ರಿ. ಅನ್ನೆಸೆಸರಿ ಕೇಸಲ್ಲಿ ಹಾಕೋದು. ಅದರಿಂದ ನಾ ಇಂಜಿನಿಯರ್ ಇದೀನಿ, ನನಗೆ ಎಷ್ಟು ಹೇಳ್ತೀರಿ, ಐ ಕ್ಯಾನಾಟ್ ಗೋ ಟು ಔಟ್ಸೈಡ್ ಕಂಟ್ರಿ. ನನಗೆ ತೊಂದರೆ ಆಗಿರ್ತದೆ. ನಾ ಹೋರಾಟದಲ್ಲಿ ಇದ್ದೀನಿ ಅಂತ ಹೇಳಿ ನಾವೇ ಕಾನೂನು ಮೀರಿ ಮಾಡ್ತಾ ಇರೋದು ಕೆಲಸಗಳನ್ನ ಕಾನೂನು ವ್ಯಾಪ್ತಿಯಲ್ಲೇ ಮಾಡ್ತಾ ಇದೀವಿ. ನಮ್ಮ ಒಂದು ಸರ್ಕಾರ ಇರ್ಬೋದು, ಮತ್ತೆ ಏನ್ ಕರ್ತವ್ಯ ನಮ್ಮ ಕೈ ಹೋಗ್ಬೇಕ್ರಿ. ಅದು ಯಾವ್ದೇ ಇರ್ಬೇಕಂದ್ರೆ ನಾವು ಹ್ಯಾಂಗ ಗೈಡೆನ್ಸ್ ಕೊಡ್ತೀವಿ ಒಳ್ಳೆಯ ಇವಾಗ ಸರ್ಕಾರದಿಂದ ಏನ್ ಗೈಡೆನ್ಸ್ ಗೊತ್ತಿರಬೇಕು ತೋರಿಸ್ರಿ. ಇವಾಗ ಇಷ್ಟ ಪ್ರಮಾಣ ಇರ್ಬೇಕು, ಇದನ್ನ ಹಾಕ್ಬೇಕು, ಕರೆಂಟ್ ಇಷ್ಟ ಪರ್ಮಿಷನ್ ಹೋಗ್ಬೇಕು, ಅಂದ್ರೆ ಎಲ್ಲಾ ಹಬ್ಬಕ್ಕೂ ಇರ್ಬೇಕು. ಅಂದ್ರೆ ಅವ್ರ ಕಾನೂನಿನ ಜ್ಞಾನ ಬರ್ತೈತಿ ಅವ್ರಿಗೆ. ಇಲ್ಲಾಂದ್ರೆ ಏನಾಗಿರ್ತಂದ್ರ 2 ಸಮುದಾಯ 3 ಸಮುದಾಯ ಕೂಡಿ ಜಗಳ ಮಾಡ್ಕೊಂಡು ಹೋಗ್ಬಾರ್ದು. ಆತರ ಆಗ್ಬಾರ್ದು. ದಯಮಾಡಿ ನಾವು ಈ ಸಲ ಕೇಳ್ಕೊಂತೀವಿ, ಪ್ರತಿ ಸಲ ಕೇಳ್ಕೊಂತೀವಿ, ಶಾಂತಿಯಿಂದ ಫಂಕ್ಷನ್ ಆಗ್ಬೇಕು, ಹಬ್ಬಗಳಾಗಬೇಕು. ಅದಕ್ಕೆ ನಮ್ ಸಹಮತ ಇರ್ತದ್ರಿ. ಆದ್ರೆ ಏನಂದ್ರೆ ಅವ್ರು ಖಚಿತ ಚೋಳ ನಮ್ದಷ್ಟೇ. ಯಾವ ಸಮಾಜದವ್ರು ಯಾಕಂದ್ರ ಈಗ ಹೊಡಿವಿ ಗಣೇಶ ಹಬ್ಬಕ್ಕ ನಾವು ಅವ್ರ ಪ್ರಕಾರ ನಡೀತಿದ್ವಿ. ಈಗ ಅವ್ರು ಬಂದು ಅವ್ರ ಪ್ರಕಾರ ನಾವ್ ಹಿಂಗ್ ಮಾಡಿದ್ರೆ ಅದಕ್ಕೆ ಅರ್ಥವಿಲ್ಲ ಅಂತ ನನ್ನ ಅನಿಸಿಕೆ. ಮತ್ತ ಶಾಂತಿ ಸಭೆ ಇನ್ನೊಂದ್ 60 ತಾಸು ಇದ್ದಾಗ ಹೇಳ್ತಾರೆ. ಇನ್ನೊಂದ್ 60 ತಾಸು ಇದ್ದಾಗ ನೀವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ, ಸೋಷಿಯಲ್ ಮೀಡಿಯಾದ ಬಾಗಲಕೋಟೆ ಸೋಷಿಯಲ್ ಮೀಡಿಯಾ ಫೋನ್ ಮಾಡಿ. ಮತ್ತೆ ಈ ತರ ನಾವು ಅಂತೀವಿ ಒಗ್ಗಟ್ಟಾಗಿದೆ ಸಮಾಜ ಅಂದ್ರೆ ಎಲ್ಲಾ ಅಂಗಗಳು ಕೂಡಿ ಕೆಲಸ ಹೋಗ್ಬೇಕು. ಇದು ಹಿರಿಯರು, ಹುಡುಗಿಯರು, ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು, ಪೊಲೀಸರು, ಜಿಲ್ಲಾ ಆಡಳಿತ ಎಲ್ಲ ಸೇರಿ ಕೆಲಸ ಮಾಡೋದಾಗುತ್ತೆ. ಸಂಘಟನೆ ಮೇಲೆ ಪೂಜೆ ಕುಂದಿಸಿ ಸಂಘಟನೆ ಮೇಲೆ ಹಿರಿಯರ ಮೇಲೆ ಎಫ್ಐಆರ್ ಹಾಕೋದು ಆಗ್ಬಾರ್ದಂತೆ ನಮ್ಗೆ ಅಭಿಪ್ರಾಯ ಬಂದಿವಿ. ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಕೊಂಡು ಮತ್ತೆ ನಿಮ್ಮಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಆಗುತ್ತೆ ಅಂತ ಹೇಳಿ ಕೇಳ್ಕೊಂತೀವಿ. ಯಾವಾಗಲೂ ಕೆಲಸ ಮಾಡಿ ಬಿಟ್ಬಿಡಿ. ಯಾಕಂದ್ರೆ ಹೇಳಿದ್ದು ಆಗ್ತಾ ಇದೆ. ಅದು ಗಲೀಜ್ ಮಾಡೋಕೆ ನಾವು ಪೌರಸಭೆದವರಿಗೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದೀವಿ ಸರ್. ಹಾ ಹೌದು ಸರ್, ಅಲ್ಲೇ ಇದೆ ನಮ್ದು. ನಮ್ ವೀರ ಆಂಜನೇಯ ಅಂತ ಅಂದ್ಬಿಟ್ಟು ಇದೀಗ ಮಸೂತಿ ಸೈಡ್ ಅಲ್ಲಿ ಇದೆ ಸರ್. ನಮಗ ಗಲೀಜ್ ಸರ ಬಾತ್ರೂಮ್ ಹೋಗ್ಬೇಕಾದ್ರೆ ನಾವು ಹಿಂದೂ ಧರ್ಮದವ್ರು ಅಡ್ಡಾಡ್ಬೇಕಾದ್ರೆ ಸರ್ ಬಾತ್ರೂಮ್ ಅಲ್ಲಿ ಅಡ್ಡಾಡ್ಬೇಕಾಗಿದೆ ಸರ್. ಒಳ್ಳೆ ಸರ್ ಎಷ್ಟೋ ಬಾತ್ರೂಮ್ ದಲ್ಲಿ ಹೋಗ್ತಾರೆ. ಅವ್ರು ಮುನ್ಸಿಪಾಲಿಟಿ ಅವರು ಪುರಸಭೆದವ್ರು ಕ್ಲೀನ್ ಮಾಡಕ್ಕಂತೂ ಕೂಡ ಅರಬಿನೂ ಅದ್ರಾಗ ಹೋಗ್ತೈತಿ, ಅವ್ರು ಮಕಾನ್ ತಿಂದು ಕೂಡ ಅದ್ರಾಗ ಹೋಗ್ತೈತಿ. ಎಷ್ಟೋ ಸತ ನಾವ್ ಇದನ್ ಮಾಡಿದ್ವಿ ಸರ್. ಅವ್ರು ತಿಳ್ಕೊಂತಾರೆ ಸರ್.
ನಮ್ಮ ಹಿಂದೂ ಹುಡುಗರಿಗೆ ಅಡ್ಡಾಡಕ್ಕೆ ವ್ಯವಸ್ಥೆ ಅಲ್ಲಿ ಬಹಳ ಗಂಭೀರ ಆಗಿದೆ. ಅವ್ರದ್ದು ಯಾವ್ದಾರ ಹಬ್ಬನೂ ಕೂಡ ಬಂದ್ರೆ ನಮ್ಗೆ ತೊಂದರೆ ಬಹಳ ಆಗ್ತದೆ. ಇವತ್ತು ನಮ್ಮ ಹೆಣ್ಮಕ್ಳು ಅಡ್ಡಾಡ್ಬೇಕಾದ್ರು ಅಲ್ಲಿ ತುಂಬಾ ಗಲೀಜ. ತಲಿ ಎತ್ತಿ ನೋಡ್ಬೇಕಾದ್ರೆ ಅಲ್ಲಿ ಬಾಟ್ಲಿ ಬಿದ್ದಿರ್ತಾವ, ಅರಿ ಬಿದ್ದಿರ್ತೈತಿ, ಮಟಾನ್ಗಳು ಅಲ್ಲೇ ಬಿದ್ದಿರ್ತಾವ. ಅದು ಒಂದು ಗಲೀಜು ಮಾಡಲಾರದೆ ನೀವು ಇದು ಮಾಡ್ಕೊಳ್ಳಿ ಅಂತ ನಾನು ಈ ರೀತಿ ಘಟನೆ ನಡೆಸಲು ರಾಜಕೀಯ ಕುಮ್ಮಕ್ಕು ಇರುತ್ತೆ. ಕುಮ್ಮಕ್ಕು ನೀಡಿದವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಅಚ್ಚುಕಟ್ಟು ಶಾಂತಿಯುತವಾಗಿ ಹಬ್ಬ ಆಚರಣೆ ಆಗಬೇಕು. ನಂತರ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಘಟನೆಗಳು ಆಗದ ರೀತಿ ನಾವು ನೋಡಿಕೊಳ್ಳುತ್ತೇವೆ. ಯುವಕರು, ಸಂಘಟಿತರು ಕಾನೂನನ್ನ ಕೈಗೆ ತೆಗೆದುಕೊಳ್ಳಬೇಡಿ. ನಾವು ಇದ್ದೇವೆ, ನಮಗೆ ಸರಿಯಾದ ಮಾಹಿತಿ ಕೊಡಿ. ನಾವು ತತ್ಕ್ಷಣ ಕರ್ತವ್ಯಕ್ಕೆ ಮುಂದಾಗುತ್ತೆ ನಮ್ಮ ಪೊಲೀಸ್ ಇಲಾಖೆ. ಇದನ್ನ ಕುರಿತು ವಿಶೇಷವಾಗಿ 2 ತಂಡ ರಚನೆ ಮಾಡಿದ್ದೇವೆ. ಅದು ಬಾದಾಮಿ ವಿಶೇಷವಾಗಿದೆ ಎಂದು ನಂತರ ಸಭೆ ಮುಕ್ತಾಯಗೊಳಿಸಿದರು. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಪ್ರಶಾಂತ್ ಕುಮಾರ್, ಬಾದಾಮಿ ಸಿಪಿಐ ಕರೆಪ್ಪ ಬನ್ನಿ, ಪಿಎಸ್ಐ ವಿಠಲ್ ನಾಯ್ಕ್, ಕ್ರೈಮ್ ಪಿಎಸ್ಐ ವಿಜಯ್ ರಾಠೋಡ್ ಹಾಗೂ ಸಂಘಟನೆ ಮುಖಂಡರು, ಬಾದಾಮಿಯ ಸುತ್ತಮುತ್ತಲ ಹಳ್ಳಿಯ ಹಿರಿಯರು ಉಪಸ್ಥಿತಿಯಲ್ಲಿದ್ದರು. ಹಬ್ಬ ಕಾದು ನೋಡಬೇಕಾಗಿದೆ. ಶಾಂತಿಯುತವಾಗಿ ಆಗುತ್ತಾ ಅಥವಾ ಅಶಾಂತಿಯುತವಾಗಿ ಆಗುತ್ತಾ?